ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಬೇಗ ಪುಳಿಯೋಗರೆನ ಹೇಗೆ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಕ್ವಿಕ್ಕಾಗಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು. ನಾನು ಒಂದು 20 ಗ್ರಾಮ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಕಡಲೆಬೀಜ, ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಅವು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫಸ್ಟೇ ಕಡಲೆಬೀಜ ಹಾಕ್ಕೋಬೇಕು, ಏಕೆಂದರೆ ಕಡಲೆಬೀಜ ಬೇಯೋದು ಲೇಟ್ ಆಗಿರೋದ್ರಿಂದ ಕಡಲೆಬೀಜ ಚೆನ್ನಾಗಿ ಉರಿಬೇಕು. ಅದಾದಮೇಲೆ ಕಡಲೆಬೇಳೆ ಹಾಕ್ಕೋಬೇಕು, ಅದಾದಮೇಲೆ ಉದ್ದಿನಬೇಳೆ ಹಾಕ್ಕೋಬೇಕು. ಕರ್ಬೇವಿನ ಸೊಪ್ಪು ಒಂದು 4-5 ಎಸ್ಳು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡ್ರೆ ನಾವು ಅನ್ನ ಕಲಸುವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಫಸ್ಟೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಗೊಜ್ಜು ಮಾಡಿಟ್ಕೊಂಡಿದ್ದೀನಿ. ಈಗ ಗೊಜ್ಜಿಗೆ ಇಷ್ಟನ್ನು ಗೊಜ್ಜು ತೊಗೊಳ್ತಾ ಇದ್ದೀನಿ. ನಾನೊಂದು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಗೊಜ್ಜು ತೊಗೊಂಡಿದ್ದೀನಿ. ಇಬ್ಬರಿಗೆ ಸಾಕಾಗುತ್ತೆ, ಇಷ್ಟು ಮಾಡೋದು ಇಬ್ಬರಿಗೆ ಸಾಕಾಗುತ್ತೆ. ಹಾಗಾಗಿ ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ. ಈ ಗೊಜ್ಜನ್ನ ಏನು ನಾವು ಬಿಸಿ ಇದು ಮಾಡೋದು ಬೇಕಾಗಿಲ್ಲ. ಬಿಸಿ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡು ಕೆಳಗಿಳಿಸ್ಕೊಂಡ್ರೆ ಸಾಕು, ಏಕೆಂದರೆ ಆಲ್ರೆಡಿ ಗೊಜ್ಜು ರೆಡಿ ಆಗಿದೆ ಕುದ್ದು ಎಲ್ಲ. ಇವಾಗ ಒಂದಿಷ್ಟು ರೈಸನ್ನು ಹಾಕ್ಕೊಂಡು ಇಬ್ಬರಿಗಾಗೋಷ್ಟು ರೈಸನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಅದನ್ನು ಗಂಟು ಆಗಿದೆ, ಅನ್ನ ಉದುರಾಗಿದೆ, ಅದನ್ನೆಲ್ಲ ಬಿಡಿ ಬಿಡಿ ಮಾಡಿಕೊಂಡು ಕಲಿಸ್ಕೊಳ್ಳಿ. ಆವಾಗ ತುಂಬಾ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಯಾವುದೂ ಆ್ಯಡ್ ಮಾಡಿಲ್ಲ, ಬರೀ ನಾನು ಒಗ್ಗರಣೆ ಒಂದು ಕೊಟ್ಟಿದ್ದೀನಿ ಅಷ್ಟೇ. ತುಂಬಾ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರು. ಇದೇ ರೀತಿ ಕೂಡ ಬೇಗ ಇನ್ಸ್ಟೆಂಟಾಗಿ ಅರ್ಜೆಂಟಿಗೆ ಮಾಡ್ಕೊಳ್ಳೋ ಅಂಥವ್ರು ಅಥವಾ 4 ಗಂಟೆ ಕಾಫಿ ಟೀ ಜೊತೆಗೂ ಕೂಡ ಬೇಗ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟ್ಫುಲ್ಲಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ರುಚಿಯಾಗೂ ಕೂಡ ಇದೆ. ಒಳ್ಳೆ ಮದುವೆ ಮನೇಲಿ ಮಾಡ್ತಾರಲ್ಲ ಆ ಥರ ಪುಳಿಯೋಗರೆ ತುಂಬಾ ಟೇಸ್ಟಾಗಿದೆ. ಈ ರೀತಿ ಗೊಜ್ಜು ಮಾಡಿಟ್ಕೊಂಡು ಅಥವಾ ಪುಳಿಯೋಗರೆ ಪೌಡ್ರ್ ಮಾಡಿಟ್ಕೊಂಡು ಯಾವತ್ತಾದರೂ ಮಾಡ್ಕೋಬೋದು. ನಾಳೆ ಇನ್ನೊಂದು ಸೂಪರ್ ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.